ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕವಿತಾ ಶೆಟ್ಟಿ ಆ್ಯಂಡ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಆ್ಯಂಡ್ ಈ ವಿಡಿಯೋಲಿ ನಾನು ನಿಮಗೆ ತೋರ್ಸಕೊಟ್ಟಿರುವಂಥ ಮೊದಲನೆಯ ಸಾಧನೆಯ ಕತೆ ಯಾರದಪ್ಪ ಅಂತಂದರೆ ಅದೇ ಗುರುಗಳ ಮತ್ತು ಶಿಷ್ಯರ ನಡುವಿನ ಬಾಂಧವ್ಯದ ಸಾಧನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಗೆಲ್ಲ ಚಿಕ್ಕ ವಯಸ್ಸಿಂದನೂ ನಾನು ಡಾಕ್ಟರ್ ಆಗಬೇಕು, ಇಲ್ಲ ಲಾಯರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಪೊಲೀಸ್ ಆಗಬೇಕು ಅನ್ನೋ ಆಸೆಗಳು ತುಂಬಾ ಇರುತ್ತೆ. ಆ ಆಸೆಗಳಿಗೆಲ್ಲ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತು ನೀನು ಇದನ್ನು ಮಾಡೇ ಮಾಡ್ತೀಯ ಮಗನೇ, ನೀನು ಇದನ್ನು ಮಾಡೇ ಮಾಡ್ತೀಯ ಮಗಳೇ ಅಂತ ಹೇಳಿ ನಮಗೆ ಧೈರ್ಯ ತುಂಬಿ ಆ ಕನಸುಗಳಿಗೆಲ್ಲ ಜೀವ ತುಂಬುವಂಥವ್ರೆ ನಮ್ಮ ಅಪ್ಪ ಅಮ್ಮ. ಆದರೆ ಅದೇ ಥರ ನಮ್ಮ ಕನಸುಗಳಿಗೆಲ್ಲ ಜೀವ ತುಂಬಿ ಸಪೋರ್ಟಿವ್ ಆಗಿ ನಿಂತಿರೋ ಎಷ್ಟು ಜನ ಟೀಚರ್ಸ್ಗಳು ನಮ್ಮೆಲ್ಲರ ಲೈಫಲ್ಲೂ ಇದ್ದಾರೆ ಹೇಳಿ. ಸೊ ಅದೇ ಥರ ಟೀಚರ್ ನಿಮ್ಮ ಲೈಫಲ್ಲೂ ಕೂಡ ಇದ್ದರೆ ಅವ್ರ ಹೆಸರನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಸೊ ಇವತ್ತಿನ ಈ ಕತೆ ಏನಪ್ಪ ಅಂತ ಅಂದರೆ, ಎಷ್ಟೋ ಜನ ಲರ್ನಿಂಗ್ ಡಿಸೆಬಿಲಿಟಿ ಇರುವಂಥ ಮಕ್ಕಳು ಮತ್ತು ಫಿಸಿಕಲಿ ಚಾಲೆಂಜ್ಡ್ ಆಗಿರುವಂಥ ಮಕ್ಕಳಿಗೆ ಫ್ರೀ ಆಗಿ ಟೀಚಿಂಗ್ ಮಾಡಿ ಅವ್ರನ್ನ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿ ಮಾಡಿರುವಂಥ ಒಂದು ಟೀಚರ್ನ ಬಗ್ಗೆ ಅಂಡ್ ಆ ಟೀಚರಿನ ಯಶಸ್ಸಿನ ಕತೆನ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಪರಿಚಯನ ನಮ್ಮ ವೀಕ್ಷಕರಿಗೆ ನೀವೇ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಸುಬ್ಬಕೃಷ್ಣ ಅಂತ. ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ. ನನ್ನ ಶಿಕ್ಷಣ ಸಹ ಇಲ್ಲೇ BMS ಕಾಲೇಜಿನಲ್ಲಿ ನಡೀತು. BMS ಕಾಲೇಜ್ ನಂತರ ನಾನು ಹಲವಾರು ಕಡೆ ಕ್ಲರಿಕಲ್ ಜಾಬಲ್ಲಿ ಮತ್ತು ಕೆಲಸ ಮಾಡ್ತಾಯಿದ್ದೆ. ಮದುವೆಯಾದ ನಂತರ ಕುದುರೆಮುಖಕ್ಕೆ ಹೋದೆ. ಅಲ್ಲಿ ಬಾಲವಿಕಾಸನ ಅಂತ ಹೇಳಿಬಿಟ್ಟು ಕುದುರೆಮುಖ JCSನವರು ಪ್ರಾರಂಭ ಮಾಡಿದರು. ಅಲ್ಲಿ ಸುಮಾರು 18 ವರ್ಷಗಳ ಕಾಲ ಆ ಶಿಶುವಿಹಾರದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ನನ್ನ ಕೆರಿಯರ್ನ ಪ್ರಾರಂಭ ಮಾಡಿದೆ. ಮತ್ತೆ ಅಮ್ಮ, ನೀವು ಬರೀ ಚಿಕ್ಕ ಮಕ್ಳಿಗೆ ಮಾತ್ರ ನೀವು ಪಾಠ ಮಾಡ್ತಾ ಇದ್ದಿದ್ದ? ಇಲ್ಲ, ನಾನು ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋದರೆ ಸಾಯಂಕಾಲದ ಹೊತ್ತು ಹೈಸ್ಕೂಲ್ ಮಕ್ಕಳಿಗೆ ಕುದುರೆಮುಖದಲ್ಲಿ ಪಾಠ ಮಾಡ್ತಾಯಿದ್ದೆ. ಆಗ ಅಂದರೆ ಅಲ್ಲಿ ಸೆಂಟ್ರಲ್ ಸ್ಕೂಲೆಲ್ಲ ಇತ್ತು. ಅದಲ್ದಿರ ನನಗೆ ಮುಂಚೆಯಿಂದನೂ ನನಗೆ ಸ್ವಲ್ಪ ಟ್ಯೂಷನ್ ಹೇಳೋದಂದರೆ ತುಂಬ ಇಷ್ಟ ಇತ್ತು. ಅದಕ್ಕೆ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನು 6ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ನಮ್ಮ ಮನೆಗೆ ಪುಟ್ಟಮ್ಮ ಮೇಡಮ್ ಅಂತ ಒಬ್ಬರು ಬರ್ತಾಯಿದ್ರು. ಅವ್ರು ಬರ್ತಾ ಇದ್ದಾಗ ಅವರು ಮಕ್ಳಿಗೆ ಪಾಠ ಹೇಳ್ಕೊಡ್ತಾಯಿದ್ರು ಪಕ್ಕದ ಮನೇಲಿ. ಅವ್ರಿಗೆ ಬಿಡುವಿದ್ದಾಗ ನಾನು ಹೋಗಿ ಅವ್ರಿಗೆ ಸಹಾಯ ಮಾಡ್ತಾಯಿದ್ದೆ. ಪುಸ್ತಕಗಳನ್ನ ಕರೆಕ್ಷನ್ ಮಾಡೋದು, ಓರಲ್ ಹೇಳ್ಕೊಡೋದು, ಇದನ್ನೆಲ್ಲ ಮಾಡ್ತಾಯಿದ್ದಾಗ ನನಗೆ ಆ ಒಂದು ವೃತ್ತಿ ಮೇಲೆ ನನಗೆ ಗೌರವ ಹುಟ್ಟಿತು. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ಬಂದೆ. ಕುದುರೆಮುಖದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ಹೇಳೋಕ್ಕೆ ಶುರು ಮಾಡಿದೆ. ಹಾಗಾಗಿ ಅದು ಒಂದು ರೀತಿಯಲ್ಲಿ ಪ್ರೊಫೆಷನ್ನು ಇಲ್ಲಿ ಆಲ್ಟರ್ನೇಟಾಗಿ ನಾನು ಎರಡನ್ನೂ ಮಾಡ್ಕೊಳ್ತಾ ಬಂದೆ. ಕುದುರೆಮುಖದಲ್ಲಿ ಸೆಂಟ್ರಲ್ ಸ್ಕೂಲ್ ಇತ್ತು. ಅಲ್ಲಿ ಹಲವಾರು ವಿದ್ಯಾರ್ಥಿಗಳು 9ನೇ ತರಗತಿ ಆದ ನಂತರ ಫೇಲ್ ಆಗಿಬಿಟ್ರೆ 2 ವರ್ಷ ಅವ್ರಿಗೆ ಬೇರೆ ಯಾವುದೇ ರೀತಿಯಲ್ಲಿ ಸ್ಕೂಲ್ಗಳಿಗೆ ಇದಾಗ್ತಾ ಇರಲಿಲ್ಲ. ಅವ್ರಿಗೇನು ಮಾಡ್ತಾಯಿದ್ದೆ, ಅವ್ರ ಲೈಫ್ ಅನ್ಯಾಯ ಆಗೋಗುತ್ತಲ್ಲ ಅಂತ ಹೇಳಿ ನಾನು ಅವ್ರನ್ನ ಸ್ಟೇಟ್ಗೆ ಸಿಲೆಬಸ್ಗೆ ಇದು ಮಾಡಿ ಆ ಮಕ್ಕಳಿಗೆ ಪ್ರೈವೇಟಲ್ಲಿ ಎಕ್ಸಾಮ್ನ ಕಟ್ಟಿಸ್ತಾಯಿದ್ದೆ. ಅವ್ರಿಗೆ ಕನ್ನಡ ಬರ್ತಾ ಇಲ್ಲ, ಯಾಕೆಂದರೆ ಸೆಂಟ್ರಲ್ ಸ್ಕೂಲಲ್ಲಿ ಸಾಂಸ್ಕ್ರಿಟು ಮತ್ತು ಹಿಂದಿ 2 ಲ್ಯಾಂಗ್ವೇಜ್ ಇದ್ದಿದ್ದು. ನಮ್ಮ ಸ್ಟೇಟ್ಗೆ ಕನ್ನಡ ಬೇಕೇ ಆಗಿತ್ತು. ಹಾಗಾಗಿ 6 ತಿಂಗಳ ಒಳಗಡೆ ಆ ಮಕ್ಕಳಿಗೆ ಕನ್ನಡ ಹೇಳಿಕೊಟ್ಟು ಅವ್ರ 3rd ಲ್ಯಾಂಗ್ವೇಜಲ್ಲಿ ಕನ್ನಡ ಬರೆಯೋ ಹಾಗೆ ಅವ್ರನ್ನ ತಯಾರು ಮಾಡೋಕ್ಕೆ ಇದಾಯಿತು. ನನಗೆ ಯಾಕೆ ಈ ರೀತಿ ಇದಾಯ್ತಂದರೆ, ನಾನು ನನ್ನ ಸಬ್ಜೆಕ್ಟು ಚೈಲ್ಡ್ ಸೈಕಾಲಜಿ ಓದಿದ್ದೆ. ಹಾಗಾಗಿ ಮಕ್ಕಳನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಅವರ ಒಂದು ಹೇಗೆ ಅವ್ರಿಗೆ ಗೈಡ್ ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಮತ್ತು ಅವರು ಸಹ ನನ್ನ ಜೊತೆಗೆ ಸಹಕರಿಸ್ತಾಯಿದ್ರು, ಅವ್ರ ಪೇರೆಂಟ್ಸು ಸಹಕರಿಸ್ತಾಯಿದ್ರು. ಈ ರೀತಿ ಸುಮಾರು 24ರಿಂದ 25 ಮಕ್ಕಳು ಪ್ರೈವೇಟಲ್ಲಿ ಕಟ್ಟಿ ಈಗ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅವರೆಲ್ಲ ಇವತ್ತಿಗೂ ನನ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರೆಲ್ಲ ಅಷ್ಟೇ ಗೌರವವನ್ನು ಕೊಡ್ತಾರೆ. ಈ ಪ್ರೊಫೆಷನ್ ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ನೀವು ಟೀಚಿಂಗು ಯಾವ ಏಜಿಂದ ಶುರು ಮಾಡಿದ್ರಿಮ್ಮ? ನಾನು ಅದೇ 6-7ನೇ ಕ್ಲಾಸ್ ಮಕ್ಕಳು ಇರಬೇಕಾದ್ರೆ ಆ ಪುಟ್ಟ ಮಕ್ಕಳಿಗೆ ಹೇಳ್ಕೊಡ್ತಾ ಹೋದೆ. ಬಟ್ ಆದರೆ ಈ ಹೈಸ್ಕೂಲ್ ಮಕ್ಕಳಿಗೆ ನಂಗೆ ಯಾಕೆ ಈ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳಿಬಿಟ್ಟು ಇತ್ತು. ಯಾಕೆಂದರೆ ಎಷ್ಟೋ ಮಕ್ಕಳು
ಓದ್ತಾರೆ ಪಾಪ ಅವ್ರುಗಳಿಗೆ ಯಾವ ರೀತಿ ಓದಬೇಕು ಅಂತ ಮಾರ್ಗದರ್ಶನ ಮಾಡೋರು ಯಾರೂ ಇರಲ್ಲ. ಹೌದು. ಹಾಗಾಗಿ ನಾನು ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳಿಬಿಟ್ಟು ಯಾಕೆ ಅದನ್ನು ಸೆಲೆಕ್ಟ್ ಮಾಡಿದೆ ಅಂದರೆ, ನಾನು BMS ಕಾಲೇಜಲ್ಲಿ ಇರಬೇಕಾದ್ರೆ ಹಿರಿಯ ಲೇಖಕರು ಕವಿಗಳಾದ GP ರಾಜರತ್ನಂ ಬಂದಿದ್ದರು. ಅವರನ್ನು ಭೇಟಿ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಅವರು ಒಂದು ವಿಷಯ ಹೇಳಿದರು, ಏನೇ ಒಂದು ಸಾಧನೆ ಮಾಡಬೇಕಾದ್ರೆ ಜೀವನದಲ್ಲಿ ಅಂದರೆ ಶಾಲೆಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಅವರು ಮಾತಾಡಿದರು. ಬುದ್ಧಿವಂತರನ್ನಾಗಿ ಮಾಡೋದು ಹೆಚ್ಚುಗಾರಿಕೆ ಅಲ್ಲ, ಯಾರಿಗೆ ಏನು ತಿಳಿದೇ ಇರುವಂಥ ಅವ್ರಿಗೆ ನೀವು ಹೇಳಿಕೊಟ್ಟು ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡಿದಾಗ ಅದು ಒಂದು ಸಾಧನೆ. ಚಿನ್ನಕ್ಕೆ ಚಿನ್ನದ ಮೆರುಗನ್ನು ಕೊಡೋದ್ರೊಳಗೆ ಯಾವುದೇ ಸಾಧನೆ ಅಲ್ಲ, ಹಿತ್ತಾಳೆನ ಚಿನ್ನವಾಗಿ ಪರಿವರ್ತನೆ ಮಾಡೋದೇ ಒಂದು ಸಾಧನೆ ಅಂತ ಹೇಳಿ 100%. ಅಂಥ ಒಂದು ಮಾತನ್ನು ನನ್ನ ಮನಸ್ಸಿನಲ್ಲಿ ಹೋಗ್ತು. ಅವತ್ತಿಂದ ನಂಗೆ ಅನ್ನಿಸ್ತು, ಹೌದು ಎಲ್ಲರೂ ಬುದ್ಧಿವಂತರನ್ನೇ ತಗೊಂಡು ರ್ಯಾಂಕ್ ಸ್ಟೂಡೆಂಟ್ ಮಾಡ್ತಾರೆ. ನನ್ನ ಗುರಿ ಏನಿರಬೇಕಂದ್ರೆ ಅತ್ಯಂತ ಅಂದರೆ ಆರ್ಥಿಕವಾಗಿ ಹಿಂದುಳಿದವರು, ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡು, ಸಿಂಗಲ್ ಪೇರೆಂಟ್ಸು ಮತ್ತು ಲರ್ನಿಂಗ್ ಡಿಸಬಿಲಿಟಿ ಇರೋವಂಥ ಮಕ್ಕಳನ್ನು ಅವತ್ತಿಂದ ನಾನು ಈ ರೀತಿಯಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತೆ ನೀವು ಕುದ್ರೆಮುಖದಿಂದ ಬೆಂಗಳೂರಿಗೆ ಯಾವಾಗ ಬಂದ್ರಿ? ಮತ್ತೆ ಬೆಂಗಳೂರಲ್ಲಿ ನಿಮ್ಮ ಕೆರಿಯರ್ ಯಾವ ಥರ ಸ್ಟಾರ್ಟ್ ಆಯಿತು? ನಾವು ಕುದ್ರೆಮುಖದಲ್ಲಿ ಸುಮಾರು 27 ವರ್ಷಗಳ ಕಾಲ ಇದ್ವಿ. ಅಲ್ಲಿ ನಮ್ಮ ಮನೆಯವ್ರದ್ದು ರಿಟೈರ್ ಆದಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ನಂತರ ನನಗೆ ಮನೆ ಹತ್ತಿರನೇ ಒಂದು ಲಾರೆಲ್ ಹೈಸ್ಕೂಲ್ ಅಂತ, ಅಲ್ಲಿ ಸೇವೆ ಸಲ್ಲಿಸೋಕ್ಕೆ ನನಗೆ ಅವಕಾಶ ಸಿಕ್ತು. ಅಲ್ಲಿ ಶ್ರೀಮತಿ ಮಹಾಲಕ್ಷ್ಮಿ ಅಂತ ಹೇಳಿ ಅವರು ಮುಖ್ಯೋಪಾಧ್ಯಾಯರು, ಅವರು ನನಗೆ ಅಲ್ಲಿ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್ ಮತ್ತು ಸಿಂಗಲ್ ಪೇರೆಂಟ್ಸು ಈ ಥರ ಮಕ್ಕಳು, ಅದಲ್ದಿರ ಫಿಸಿಕಲಿ ಚಾಲೆಂಜ್ ಮಕ್ಕಳು, ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳೆಲ್ಲ ಇದ್ದಿದ್ದರಿಂದ ಅವರು ನನ್ನ ಜೊತೆಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ರು, ತುಂಬ ಕೋಆಪ್ರೇಟ್ ಮಾಡ್ತಾಯಿದ್ರು. ಹಾಗಾಗಿ ಹಲವಾರು ರೀತಿಯಲ್ಲಿ ಆ ಮಕ್ಕಳಿಗೆ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಅಮ್ಮ, ನೀವು ಇಲ್ಲಿವರೆಗೂ ಎಷ್ಟು ಜನ ಲರ್ನಿಂಗ್ ಡಿಸಬಿಲಿಟಿ ಇರೋ ಮಕ್ಕಳಿಗೆ ಅಥವಾ ಫಿಸಿಕಲಿ ಚಾಲೆಂಜ್ ಮಕ್ಕಳಿಗೆ ಟೀಚಿಂಗ್ ಮಾಡಿದ್ದೀರಮ್ಮ? ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳು ಈಗಲೂ ಬರ್ತಾ ಇರ್ತಾರೆ, ಯಾಕೆಂದರೆ ಅವರಲ್ಲಿ ಇರುತ್ತೆ, ಬ್ರೈಟ್ನೆಸ್ ಇರುತ್ತೆ. ಅದನ್ನು ಸ್ವಲ್ಪ ವಾಶಪ್ ಬ್ರಷಪ್ ಮಾಡಿದ್ರೆ ಅವ್ರ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಕೆಲವ್ರಿಗೆ ಮಕ್ಕಳಿಗೆ ಕೆಲವು ಸಬ್ಜೆಕ್ಟ್ ಮಾತ್ರ ಕಷ್ಟ ಅಂತಾರೆ. ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ, ಕಷ್ಟ ಅನ್ಬೇಡಿ, ಇಷ್ಟಪಟ್ಟು ಓದಿ ಅಂತ ಹೇಳಿ. ಯಾವುದೇ ಸಬ್ಜೆಕ್ಟು ಇಂಪಾಸಿಬಲ್ ಅಲ್ಲ, ಅದರೊಳಗೆ ಇದೆ ಐ ಆಮ್ ಪಾಸಿಬಲ್ ಅಂತ ಹೇಳಿಬಿಟ್ಟು. ಸೊ ಅದೇ ಅವ್ರಿಗೆ ಕಾನ್ಫಿಡೆನ್ಸು. ಐ ಆಮ್ ಪಾಸಿಬಲ್ ಅಂತ ಅವ್ರು ಹೇಳ್ಕೊಟ್ಟಾಗ ಅವರು ಮುಂದೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರತಿಯೊಂದು ಸಬ್ಜೆಕ್ಟ್ನು ಕಷ್ಟ ಅಂದಿರ ಇಷ್ಟ ಅಂತ ಓದೋದ್ರಿಂದ ಮಕ್ಕಳಿಗೆ ಹೆಲ್ಪ್ ಆಗ್ತಾಯಿದೆ. ಸುಮಾರು ನಾನು 25ರಿಂದ 30 ಜನ ಮಕ್ಕಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ಲರ್ನಿಂಗ್ ಡಿಸಬಿಲಿಟಿ ಇರೋರು. ಅದಲ್ದಿರ ಸ್ವಲ್ಪ ಫಿಸಿಕಲಿ ಚಾಲೆಂಜ್ ಅಂಥವರು ಒಂದು 10ರಿಂದ 12 ಮಕ್ಕಳಿಗೆ ಅಂಥವರು ಇದ್ದಾರೆ. ಅದರೊಳಗೆ ಈಗಲೂ ನನ್ನ ವಿದ್ಯಾರ್ಥಿಗಳು ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಇವತ್ತಿಗೂ ಅವರೆಲ್ಲ ನನ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಏನೇ ಸಮಸ್ಯೆ ಬಂದ್ರೂ ನಾನು ನವೀನ್ ಮತ್ತು ವಿಕಾಸ್ ಇಂಥ ಮಕ್ಕಳನ್ನ ನಾನು ಜ್ಞಾಪಿಸ್ಕೊಳ್ಬೇಕು. ಅವ್ರು ನನ್ನ ಯಾವುದೇ ಸಮಸ್ಯೆ ಇದ್ದರೂ ಇವತ್ತಿಗೂ ಬಂದು, ಮೇಡಮ್ ನಾವು ಇದ್ದೀವಿ, ಏನು ಭಯ ಪಡಬೇಡಿ ಅಂತ ಹೇಳೋ ಅಷ್ಟು ನನಗೆ ಸಹಾಯ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವರು ನಮ್ಮನ್ನು ಸಹ ತಂದೆ ತಾಯಿಗಳು ಅಂತ ತಿಳ್ಕೊಂಡು, ಬಾಬು ಅಂತ ಆಗಲಿ, ಅನ್ನಪೂರ್ಣ ಅನ್ನೋರು, ಇವರೆಲ್ಲ ನನಗೆ ತುಂಬ ರೈಟ್ ಹ್ಯಾಂಡ್ ಸಪೋರ್ಟಲ್ಲಿದ್ದಾರೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಅಮ್ಮ, ನೀವು ಇಷ್ಟೆಲ್ಲ ಮಕ್ಕಳಿಗೆ ಸಹಾಯ ಮಾಡಿದ್ದೀರಾ, ನಿಮ್ಮಿಂದ ಇಷ್ಟೆಲ್ಲ ಮಕ್ಳಿಗೆ ಒಳ್ಳೇದಾಗಿದೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ನೀವು ಇಷ್ಟೆಲ್ಲ ಮಕ್ಳ ಬಗ್ಗೆ ಹೇಳಿದಾಗಲೂ ನನಗೆ ಒಂಥರ ಕುತೂಹಲ ಆಗ್ತಾ ಇದೆ. ಅಟ್ಲೀಸ್ಟ್ ಯಾರಾದರೂ ಒಬ್ಬರನ್ನ ನಮ್ಮ ಚಾನೆಲ್ ಮುಖಾಂತರ ನೀವು ಪರಿಚಯ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀರಾ? ಓ ಖಂಡಿತ, ಎಷ್ಟೋ ಮಕ್ಕಳಿದ್ದಾರೆ. ಆದರೆ ಅದರೊಳಗೆ ಈಗ ಹತ್ತಿರದಲ್ಲಿರೋದು ಅಂತ ಹೇಳಿದ್ರೆ ರಕ್ಷಿತ್ ಆತ್ರೇಯಸ್ ಅಂತ. ಅವನು ಲಾರೆಲ್ ಹೈಸ್ಕೂಲ್ನಲ್ಲಿ 6ನೇ ಕ್ಲಾಸಿಗೆ ಬಂದು ಜಾಯಿನ್ ಆದ. ಆದರೆ ಅವನಿಗೆ ಸ್ವಲ್ಪ ಲರ್ನಿಂಗ್ ಡಿಸಬಿಲಿಟಿ ಅನ್ನೋದಕ್ಕಿಂತ ಬೇರೆ ರೀತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಅವನು 10ನೇ ಕ್ಲಾಸ್ಗೆ ಡೈರೆಕ್ಟಾಗಿ ಅವನನ್ನು ಎಕ್ಸಾಮಿನೇಷನ್ ಬರೆಯೋ ಹಾಗೆ ಮಾಡೋಕ್ಕಾಯ್ತು. ಅವನ ಅಚೀವ್ಮೆಂಟ್ನ ಅವನ ಬಾಯಿಂದಾನೆ ನೀವು ಕೇಳಿ. ಹಾಯ್ ರಕ್ಷಿತ್ ಅವರೇ, ನಿಮ್ಮ ಪರಿಚಯ ಗಾಯತ್ರಿ ಅಮ್ಮನವರಿಂದನೇ ಆಯಿತು. ಸೊ ನಿಮ್ಮ ಬಗ್ಗೆ ನೀವೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಹಾಯ್, ನನ್ನ ಹೆಸರು ರಕ್ಷಿತ್. ನಾನು ಇರೋದಿಲ್ಲ ಪದ್ಮನಾಭ ನಗರಲ್ಲಿ. ನಮ್ಮ ಅಪ್ಪ ಅಮ್ಮ ಸುನೀಲು
ಪುಷ್ಪ ಪಾಮನ ಹೆಸರು. ನಂಗೊಂದು ತಂಗಿ ಇದ್ದಾಳೆ ರುಜಿತಾ. ನಾನು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಮತ್ತೆ ನಿಮ್ಮ ಎಜುಕೇಶನ್ ಎಲ್ಲಿಂದ ಶುರು ಆಯ್ತು? ನಾನು ಸ್ಟಾರ್ಟ್ ಮಾಡಿದ್ದು ದೀಪಿಕಾ ಇಂದ ಸ್ಕೂಲು. ಹಾ ಅಲ್ಲಿ ಅದು ಸ್ಪೆಷಲ್ ನೀಡ್ಸ್ ಸ್ಕೂಲು. ಅಲ್ಲಿ ಸ್ಟ್ಯಾಂಡರ್ಡ್ ಅಂತಿರಲ್ಲ, ಬೇಸಿಕ್ ಹೇಳ್ಕೊಡ್ತಾರೆ. ಹಾ ಆಮೇಲೆ ಬುಕ್ಸ್ ಎಲ್ಲ ಸ್ವಲ್ಪ ಶಫಲ್ ಆಗುತ್ತೆ. ಹಾ ಸೊ ಏನು ಅರ್ಥ ಆಗಲಿಲ್ಲ. ಹಾ ಹಂಗೆ ಅಲ್ಲಿ ತುಂಬ ನಾನು ಅಬ್ಯೂಸ್ ಮಾಡ್ತಾ ಇದ್ರು. ಅಲ್ಲಿ ಜಾಸ್ತಿ ಎಜುಕೇಶನ್ ಪ್ರಯಾರಿಟಿ ಕೊಡಲಿಲ್ಲ, ಆಟಕ್ಕೆ. ಹಾ ಬರೀ ಸ್ಪೋರ್ಟ್ಸ್ ಕಡೆ ಮಾತ್ರ ಜಾಸ್ತಿ. ಸ್ಪೋರ್ಟ್ಸ್ ಜಾಸ್ತಿ ಅಲ್ಲಿ. ಹ್ಮ್ ಅದಾದ್ಮೇಲೆ ಅಲ್ಲೇ ಅವ್ರದ್ದೇ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಶಿಫ್ಟ್ ಆದೆ. ಪದ್ಮಿನಿ ಮ್ಯಾಮ್ ಇದ್ರು, ಹಾ ಅವ್ರು ನನ್ನ ಕೈ ಹಾಕ್ಬಿಟ್ರೆ ಏನು ಮಾತಾಡಲಿಲ್ಲ. ಆಲ್ಫಾಬೆಟ್ಸ್ ಕಲ್ತಿದ್ದೆ ತುಂಬ ಲೇಟು. ತುಂಬ ಜನ ಟ್ರೈ ಮಾಡಿದ್ರು ಹೇಳ್ಕೊಡೋಕ್ಕೆ, ಆಗಲಿಲ್ಲ. ನಮ್ಮ ಪೇರೆಂಟ್ಸು ಆಮೇಲೆ ಒಂದು ಟೀಚರು ಎಲ್ಲ ಟ್ರೈ ಮಾಡಿದ್ರು. ಅದರಲ್ಲೂ ಕಷ್ಟ ಆಯಿತು. ಹೆಂಗೋ ಕಲಿತೆ. ನನಗೆ ಬರ್ದಿರೋ ಸಬ್ಜೆಕ್ಟ್ಸು ಮ್ಯಾಥು, ಕನ್ನಡ, ಸೈನ್ಸು, ಹಿಂದಿ, ಯಾವುದೇ ಲ್ಯಾಂಗ್ವೇಜ್ ಆದರೂ ನಂಗೆ ಬರಲ್ಲ. ಸೊ ನಿಮ್ಮ ನೆಕ್ಸ್ಟ್ ಎಜುಕೇಶನ್ ಯಾವ ಥರ ಮುಂದುವರಿತು? ನಿಮಗೆ ಗಾಯತ್ರಿ ಅಮ್ಮನವರು ಎಲ್ಲಿ ಪರಿಚಯ ಆದರು? ನಾನು ಇಲ್ಲಿ ಲಾಡಲ್ ಹೈ ಸ್ಕೂಲಿಗೆ ಬಂದೆ, 6th ಬಂದೆ. ಅಲ್ಲಿ ನಮಗೆ ಶಾರದಾ ಮ್ಯಾಮ್ ಕ್ಲಾಸ್ ಟೀಚರು ಎಲ್ಲ ತಗೊತಾ ಇದ್ರು. ನನಗೆ ಅಂತ ಪರ್ಟಿಕ್ಯುಲರ್ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ, ಜನರಲಾಗಿ ತಗೊತಾ ಇದ್ರು. ಆಮೇಲೆ ಗಾಯತ್ರಿ ಮ್ಯಾಮ್ ಹತ್ರ ಬಂದೆ. ಅವರೇ ನನ್ನ 7 months ಡೆವಲಪ್ ಮಾಡಿದ್ರು. ವೆರಿ ಗುಡ್, ವೆರಿ ನೈಸ್. ನಿಮ್ಗೆ ಯಾವ ಥರ ಸಪೋರ್ಟಿವ್ ಆಗಿದ್ರು ಗಾಯತ್ರಿ ಮ್ಯಾಮ್? ತುಂಬ ಸಪೋರ್ಟಿವ್ ಆಗಿದ್ರು. ನನಗೆ ಸೋಷಿಯಲಲ್ಲಿ ವೀಕ್ ಇದ್ದೆ, ಸೋಷಿಯಲಲ್ಲಿ ಇಂಪ್ರೂವ್ ಮಾಡಿದ್ರು. ಇಂಗ್ಲೀಷಲ್ಲಿ ವೀಕ್ ಇದ್ದೆ, ಅದೂ ಇಂಪ್ರೂವ್ ಮಾಡಿದ್ರು. ನಾನು ಸೋಷಿಯಲಂತೂ ಒಂಥರ ರ್ಯಾಂಕ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೆ, ಹಂಗೆ ಪ್ರಿಪೇರ್ ಮಾಡಿದ್ರು. ವೆರಿ ನೈಸ್. ಸೊ ನೀವು ಯಾವ್ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ರಿ ಪ್ರತಿಯೊಂದರಲ್ಲೂ ಗಾಯತ್ರಿ ಮ್ಯಾಮ್ ನಿಮಗೆ ಹೆಲ್ಪ್ ಮಾಡಿ ಅದರಲ್ಲಿ ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರೋ ಥರ ಮಾಡಿದ್ದಾರೆ ಅಂತ ಆಯ್ತು. ಇಲ್ಲಿ 10th ಬಂದಲ್ಲ, ನಾವು ಮ್ಯಾಥ್ಸ್ ಸೈನ್ಸ್ ಬದಲು ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ಅಂತ ಆಪ್ಷನ್ ಇತ್ತು. ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಫುಲ್ ಗಾಯತ್ರಿ ಮ್ಯಾಮ್ ಟ್ರೈನ್ ಮಾಡಿದ್ದು ಫ್ರಮ್ ದ ಸ್ಕ್ರಾಚು. ಅದರಲ್ಲೂ ನಾನು ಟಾಪರ್. ವೆರಿ ನೈಸ್. 10th ಫಸ್ಟ್ ಕ್ಲಾಸ್ ತರಿಸಿದ್ರು. ಅವನು 10th ಸ್ಟ್ಯಾಂಡರ್ಡೇ ಫಸ್ಟ್ ಎಕ್ಸಾಮ್ ಬರ್ತಿದ್ದ. ಸೊ ಅವರು ಬೇಸಿಕ್ ಸ್ಕೂಲಲ್ಲಿ ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಿಲ್ವಾ ನೀವು ಇದುವರೆಗೂ? ಅಟೆಂಡ್ ಮಾಡಿದ್ದೆ, ಅದು ಬರೀತಾರ ಇತ್ತು. ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್ಗಿತ್ತು ಎಕ್ಸಾಮು. ಓಕೆ. ಸೊ 10th ಸ್ಟ್ಯಾಂಡರ್ಡಲ್ಲಿ ನೀವೇನು ಎಕ್ಸಾಮ್ ಅಟೆಂಡ್ ಮಾಡಿದ್ರಿ ಅದೇ ನಿಮ್ಮ ಫಸ್ಟ್ ಎಕ್ಸಾಮ್ ನಿಮ್ಮ ಲೈಫಲ್ಲಿ? ಹೌದಾ? ಸೊ ವೆರಿ ನೈಸ್. ದೆನ್ ನಾನು ಥ್ರೂಔಟ್ ಎಜುಕೇಶನ್ ಸ್ಕ್ರಿಪ್ಟ್ ತಗೊಂಡಿದ್ದೆ. 10th ಒಂದೇನ ನಾನೇ ಬರ್ಕೊಂಡಿದ್ದು. ನಮಗೆ ಪ್ರಾಂಪ್ಟರ್ ಅಂತ ಕೊಡ್ತಾರೆ, ಅಂದರೆ ಅವ್ರು ಹೆಲ್ಪ್ ಮಾಡ್ತಾರೆ, ನಾವು ಬರ್ಕೊಳೋದು. ನನಗೆ 4 hours ಕೊಡ್ತಾ ಇದ್ರು ಟೈಮು. 10th ಅಲ್ಲ? ಸೊ ನೀವು 10th ಅಲ್ಲಿ ಏನು ಮಾರ್ಕ್ಸ್ ತಗೊಂಡ್ರಿ? 60. ಇನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಸಿದ್ರು ಗಾಯತ್ರಿ ಮ್ಯಾಮ್. ವೆರಿ ನೈಸ್. ಸೊ ಇವ್ರ ಲೈಫಲ್ಲಿ ಫಸ್ಟ್ ಎಕ್ಸಾಮ್ ತಗೊಂಡಿರೋದೇ ಅವರು 10th ಎಕ್ಸಾಮ್, ಮತ್ತೆ ಅದೇ 10th ಎಕ್ಸಾಮಲ್ಲಿ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದಾರೆ. ಅಂಡ್ ಅದಕ್ಕೆ ಕಂಪ್ಲೀಟ್ ಕ್ರೆಡಿಟ್ಸು ಅವರು ಗಾಯತ್ರಿ ಮ್ಯಾಮ್ ಕೊಟ್ಟಿದ್ದಾರೆ. ಅಂಡ್ ಅಫ್ಕೋರ್ಸ್ ಅವ್ರದ್ದು ಎಷ್ಟು ಶ್ರಮ ಇದೆಯೋ ಅಷ್ಟೇ ಶ್ರಮ ಕೂಡ ಇವರಿಂದನೂ ಬಂದಿರುತ್ತೆ. ಮ್ಯಾಮ್ ಅವರು ಯಾವ ಥರ ಕಷ್ಟಪಟ್ಟರು ಅವ್ರ ಎಜುಕೇಷನ್ಗೆ? ಅವನು ಕಷ್ಟಪಟ್ಟ ಅನ್ನೋದಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಆಗಿ ತಗೊಂಡ. ಅವನು ಪ್ರತಿಯೊಂದನ್ನು ಆಟದ ರೀತಿನಲ್ಲೇ ಅವನಿಗೆ ಪಾಠ ಮಾಡ್ತಾ ಇದ್ದೆ. ಹೇಳ್ಕೊಡ್ಬೇಕಾದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾನು ಅವನು ಎಷ್ಟು ಇದಾಗಿ ಕಲಿತಾ ಇದ್ದ ಅಂದರೆ ಅವನಿಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿತ್ತು. ಮೆಮೊರಿ ಪವರ್ ತುಂಬ ಚೆನ್ನಾಗಿದ್ದರಿಂದ ಇಂಥ ಪೇಜ್ನಲ್ಲಿ ಇಂಥ ಫಿಗರು ಇಂಥ ಇದು ಅಂದರೆ ಅದನ್ನು ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಇದ್ದ. ಇವತ್ತಿಗೂ ಅವನು ಅದನ್ನು ಬೇರೆ ಸ್ಟೂಡೆಂಟ್ಸ್ಗೂ ಹೇಳ್ತಾನೆ, ನಾನು ಸೋಷಿಯಲಲ್ಲಿ ಏನಿದ್ರು ಕೇಳಿ ನಾನು ಹೇಳ್ತೀನಿ ಅಂತ. ಅಷ್ಟು ಪರ್ಫೆಕ್ಟಾಗಿದ್ದ. ಮತ್ತು 10th ಅವನು ಫಸ್ಟ್ ಕ್ಲಾಸಲ್ಲಿ ಪಾಸಾದ. ಅದು ತುಂಬ ಒಂದು ರೀತಿಯಲ್ಲಿ ಸುಮಾರು ಜನ ಮಕ್ಕಳೆಲ್ಲ ಅಲ್ಲಿ ಲಾರೆಲ್ ಸ್ಕೂಲಲ್ಲಿ ಈ ಥರ ಲರ್ನಿಂಗ್ ಡಿಸಬಿಲಿಟಿ ಮತ್ತು ಫಿಸಿಕಲಿ ಚಾಲೆಂಜ್ ಮಕ್ಕಳು, ಜಯೇಶು ಮತ್ತು ಕೆಲವರು ಈ ಮಕ್ಕಳೆಲ್ಲ ಫಸ್ಟ್ ಕ್ಲಾಸಲ್ಲೇ ಪಾಸಾಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಟೀಚರ್ಸ್ಗಳು ಸಹ ಸಹಕಾರ ಕೊಟ್ಟಿದ್ದಾರೆ. ನಾ ಹೇಳಿದ್ನಲ್ಲ ಮಹಾಲಕ್ಷ್ಮಿ ಮೇಡಮ್ ಅಂತ, ಅವರಂತೂ ಮಕ್ಕಳನ್ನ ಪ್ರೀತಿ ವಿಶ್ವಾಸದಿಂದನೇ ನೋಡ್ಕೊಡ್ತಾ ಇದ್ರು. ಹಾಗೆಯೇ
ಮಕ್ಳಿಗೆ ಸಪೋರ್ಟ್ ಕೊಡ್ತಾಯಿದ್ರು. ಸೊ ರಕ್ಷಿತ್ ಅವರೇ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ಥರ ಇತ್ತು ನಿಮಗೆ? ಫ್ಯಾಮಿಲಿ ಸಪೋರ್ಟು ಚೆನ್ನಾಗೇ ಇತ್ತು. ಅಂದರೆ ಮ್ಯಾಮ್ ಅವ್ರ ಫ್ಯಾಮಿಲಿ ಯಾವ ಥರ ಸಪೋರ್ಟ್ ತುಂಬ ಮಾಡಿದ್ರು? ಸಪೋರ್ಟು. ಅವ್ರ ಅಮ್ಮ ಅಂತೂ ಪುಷ್ಪ ಅಂತ, ಶಿ ಇಸ್ ವೆರಿ ಆಕ್ಟಿವ್. ಅವ್ರು ಯಾವತ್ತೂ ಅವ್ರ ಮಗನ ಬಗ್ಗೆ ಬೇಜಾರು. ಅವರು ನಾನು ಓದ್ತಾ ಇರಲಿಲ್ಲ, ನನ್ನ ಪಕ್ಕ ಕುತ್ಕೊಂಡ್ಬಿಡೋರು ನಾನು ಓದೋ ತನಕ. ನೆಕ್ಸ್ಟ್ ಆಫ್ಟರ್ 10th ನಿಮ್ಮದು ಸ್ಟಡೀಸ್ ಯಾವ ಥರ ಹೋಯಿತು? ನಾನು PU ಇಲ್ಲೇ ಕೃಷ್ಣ ಇಂಟರ್ನ್ಯಾಷನಲ್ ಮಾಡಿದೆ. ಅಲ್ಲೂ ಟೀಚರ್ಸ್ ಸಪೋರ್ಟ್ ಆಗಿದ್ರು. ಸೊ ನೀವು ಕಾಲೇಜ್ಗೆ ಹೋಗುವಾಗ ಕೂಡ ಗಾಯತ್ರಿ ಮೇಡಮ್ ಅವರು ನಿಮಗೆ ಸಪೋರ್ಟ್ ಮಾಡಿದಾರಾ? ಮಾಡಿದ್ದಾರೆ. ನಾನು ಕಾಲೇಜಿಗೆ PU ಇದ್ದಾಗ ಒಂದು ಕೇಳಲೇ ಇಲ್ಲ, ಡೈರೆಕ್ಟ್ ಸ್ಕೂಲ್ಗೆ ಹೋಗ್ತಾರೆ ಟ್ಯೂಷನ್ಗೆ. ಜಾಗ್ರಫಿನಲ್ಲಿ ತಗೊಂಡಿದ್ದೆ. ಸೊ ನಿಮ್ಮ ಮಾರ್ಕ್ಸ್ ಯಾವ ಥರ ಇತ್ತು ನಿಮಗೆ ಕಾಲೇಜ್ ಡೇಸ್? ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರನೇ ಇತ್ತು ಮಾರ್ಕ್ಸ್. ಜಿಯೋಗ್ರಫಿಲಿ 100 out of 100. ಸೊ ನೈಸ್. ಬಿಸ್ನೆಸ್ ಸ್ಟಡೀಸಲ್ಲಿ 80. ವೆರಿ ನೈಸ್. ಆಮೇಲೆ ನೆಕ್ಸ್ಟ್ ನಿಮ್ಮ ಸ್ಟಡೀಸ್ ಯಾವ ಥರ ಹೋಯಿತು? ಗ್ರಾಜುಯೇಷನ್ಗೆ ಸುರನ್ನ ಕಾಲೇಜ್ ಸೇರ್ಕೊಂಡೆ. ಓಕೆ. ಅಲ್ಲಿ BA HTJ ತಗೊಂಡೆ, ಹಿಸ್ಟ್ರಿ ಟೂರಿಸಮ್ ಜರ್ನಲಿಸಮ್. ಹಿಸ್ಟ್ರಿ ಟೂರಿಸಮ್ ಮತ್ತು ಜರ್ನಲಿಸಮ್. ಓಕೆ. ಹಿಸ್ಟ್ರಿನ ನಾನು ಜಾಸ್ತಿ ಅಲ್ಲಿ ಓದ್ತಾ ಇರಲಿಲ್ಲ, ಹಾಂ. ಜರ್ನಲಿಸಮ್ ಅಷ್ಟೊಂದು ಓದ್ತಾ ಇರಲಿಲ್ಲ. ಟೂರಿಸಮ್ ಮಾತ್ರ, ನಂಗೆ ಟೂರಿಸಮ್ ಇಂಟ್ರೆಸ್ಟ್ ಇತ್ತು ತುಂಬ. ಸೊ ನಿಮಗೆ ಆಫ್ಟರ್ 10th ಎಜುಕೇಶನ್ ಯಾವ ಥರ ಅಂದರೆ ಕಷ್ಟ ಆಗ್ತಾ ಹೋಯ್ತು ಇಲ್ಲ ನಿಮಗೆ ಈಸಿ ಅನ್ನಿಸ್ತು ಆಫ್ಟರ್ 10th ಎಕ್ಸಾಮ್ ತೊಗೊಂಡ್ಮೇಲೆ? ಬಿಕಾಸ್ ನೀವು ಹೇಳಿದ್ರೆ ನಿಮ್ಮ ಲೈಫಲ್ಲಿ ಫಸ್ಟ್ ಎಕ್ಸಾಮ್ ನೀವು 10th ತೊಗೊಂಡಿದ್ದು ಅಂತ. ಸೊ ಆಫ್ಟರ್ ಆ ಎಕ್ಸಾಮು ನಿಮ್ಗೆ ಸೆಕೆಂಡ್ PU ಎಕ್ಸಾಮ್ ಆಗಿರ್ಬೋದು, ಇಲ್ಲ ನೀವು BE ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಆ ಎಕ್ಸಾಮ್ಸೇ ಆಗಿರ್ಬೋದು, ನಿಮ್ಗೆ ಯಾವ ಥರ ಕಷ್ಟ ಆಯ್ತಾ ಇಲ್ಲ ಯಾವ ಥರ ಅನ್ನಿಸ್ತು ಆ ಎಕ್ಸಾಮ್ಸ್ ತೊಗೊಳುವಾಗ? ಅದೇ 4 ಬರ್ಕೋಬೇಕಾದ್ರೆ ಸ್ವಲ್ಪ ಟಫ್ ಅನ್ನಿಸ್ತು. ನಾನು ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರಿಂದ ನಾನು ಸ್ಕ್ರೈಬ್ ತಗೊಂಡೆ. ಅವ್ರು ಬರ್ದಾಗ ನಾನು ಹೇಳೋದು ಈಸಿ ಆಯಿತು. ಓಕೆ. ಈಗ ಏನು ಮಾಡ್ತಾ ಇದ್ದೀರಾ ನೀವು? ಇವಾಗ ನಮ್ಮದೇ ಓನ್ ಬಿಸ್ನೆಸ್ ಇದೆ, ಯೂನಿಕ್ ಮೆಡಿಕೇಶನ್ ಅಲ್ಲಿ ಬಸವನಗುಡಿ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಇದೆ. ಅಲ್ಲೇ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕೆರಿಯರ್ ಬಗ್ಗೆ ನೀವು ಏನು ಡಿಸೈಡ್ ಮಾಡಿದ್ದೀರಾ ರಕ್ಷಿತ್ ಅವರೇ? ನನ್ನ ಕರಿಯರ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. SSC ಟ್ರೈ ಮಾಡ್ತಾ ಇದ್ದೀನಿ, ಹಂಗೆ UPSC ಟ್ರೈ ಮಾಡ್ತಾ ಇದ್ದೀನಿ. ಹಂಗೆ ಜಾಬ್ ಆಪರ್ಚುನಿಟೀಸ್ ನಮಗೆ ಕಮ್ಮಿ ಸಿಗೋದು, ಯಾರು ಅಷ್ಟು ಈಜಿಗೆ ಜಾಬ್ ಕೊಡಲ್ಲ. ಸೊ ನಮ್ಮದೇ ಓನ್ ಬಿಸ್ನೆಸ್ ಇದೆಯಲ್ಲ, ನಂಗೆ ಈಸಿ ಆಗೋಯ್ತು. ಓಕೆ. 2 ಸ್ಟಾರ್ಗೆ ಹೋಗಿದ್ದು, 2 ಸ್ಟಾರ್ ಏವಿಯೇಷನ್ ಮಾಡಿದೆ. ಅವರು ಇಂಟರ್ವ್ಯೂ ಕಳಿಸ್ತಾರೆ, ಆದರೆ ಎಲ್ಲರೂ ನಾನು ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಮುಂಚೆ ಫಸ್ಟ್ ಇಲ್ಲಿ ಟ್ರಾವೆಲ್ಸ್ ಇದೆ ಒಂದು, ಅಲ್ಲಿ ಹೋಗಿದ್ದೆ, ಅಲ್ಲೂ ರಿಜೆಕ್ಟೆಡ್. ಅಂದರೆ ನಿಮ್ಮ ಪ್ಯಾಷನ್ ಪ್ರಕಾರ ಏನೇನು ನಿಮಗೆ ಆಸೆ ಇದೆ? ಟೂರಿಂಗ್, ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಎಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನಿಮಗೆ? ಎಲ್ಲೆಲ್ಲ ಆಗತ್ತೋ ಅಲ್ಲಿ. ನಾನು ಜಿಯೋಗ್ರಫಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಈ ವರ್ಲ್ಡಲ್ಲಿ 196 ಕಂಟ್ರೀಸ್ ಇದೆ, ಕಾಂಟಿನೆಂಟ್ಸ್ 7 ಕಾಂಟಿನೆಂಟ್ಸ್ ಇದೆ, ಆ ಥರ ಎಲ್ಲ ನೋಡ್ತಾ ಇರ್ತೀನಿ. ಸೊ ನೀವು ಜಿಯೋಗ್ರಫಿ ಸ್ಟೂಡೆಂಟ್ ಆಗಿರೋದ್ರಿಂದ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ತುಂಬಾ ಆಸೆ. ಸೊ ಶ್ಯೂರ್ ರಕ್ಷಿತ್ ಅವ್ರೆ, ಆ ಥರ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಒಟ್ಟಿಗೆ ಟ್ರಾವೆಲ್ ಮಾಡೋಣ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಪ್ಲೇಸ್ಗಾದ್ರೂ ನಾನು ನಿಮ್ಮ ಜೊತೆ 100% ಖಂಡಿತ ಬಂದೇ ಬರ್ತೀನಿ, ಒಟ್ಟಿಗೆ ಟ್ರಾವೆಲ್ ಮಾಡೋಣ. ಆ್ಯಂಡ್ 100% ನಾನೇ ಸ್ಪಾನ್ಸರ್ ಮಾಡ್ತೀನಿ ಆ ಟ್ರಿಪ್ ಕೂಡ. ನಾನು ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಪ್ಲ್ಯಾಟ್ಫಾರ್ಮ್ಸ್ ಇದ್ರು ಯೂಸ್ ಮಾಡ್ಕೊಳಲ್ಲ. ಆ್ಯಂಡ್ ಎಲ್ಲ ಥರ ಫೆಸಿಲಿಟೀಸ್ ಇದ್ರು, ಒಳ್ಳೊಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ರು, ಅವ್ರವ್ರ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ರು, ಓದೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗೆಲ್ಲ, ಅಂಥ ಯೂತ್ಸ್ಗೆಲ್ಲ ಇವತ್ತಿನ ನಿಮ್ಮ ಸ್ಟೋರಿ ತುಂಬ ಇನ್ಸ್ಪಿರೇಷನಲ್ ಆಗಿರುತ್ತೆ. ಸೊ ನಿಮ್ಮ ಕಡೆಯಿಂದ ಆ ಥರ ಸ್ಟೂಡೆಂಟ್ಸ್ಗೆ ಏನಾದರೂ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ಹೇಳ್ದಂಗೆ ನನಗೆ ಪಾಸಿಬಲ್ ಆದಮೇಲೆ ನಿಮ್ಗೆ ಆಗಲ್ವಾ? ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಟ್ರೈ ಮಾಡಿ, ನಿಮ್ಗೆ ಆಗಲ್ಲ ಅಂತ ಬಿಡಬೇಡಿ, ಚಾಲೆಂಜ್ ತಗೊಂಡು ಟ್ರೈ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅವರೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಲ್ಲ ಒಳ್ಳೇದಾಗ್ಲಿ. ಅಂಡ್ ನೀವು ನಿಮ್ಮ ಸ್ಟೋರಿ ಇವತ್ತು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸ್ಟೋರಿನ 4 ಜನದ ಮುಂದೆ ಹೇಳ್ಕೊಂಡಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮಗೂ ಕೂಡ. ನಿಮ್ಮಿಂದ ತುಂಬ ಜನ ಮಕ್ಕಳು ಮುಂದೆ ಬಂದಿದ್ದಾರೆ, ನಿಮ್ಮಿಂದ ತುಂಬ ಜನ ಮಕ್ಳಿಗೆ ಸಹಾಯ ಆಗಿದೆ. ಆ್ಯಂಡ್ ನಿಮ್ಮ ಥರ ತುಂಬ ಹೆಲ್ಪ್ ಮಾಡಿರೋ
ಟೀಚರಿಂದ ಈ ಥರ ಎಷ್ಟೋ ಜನ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿ ಚೇಂಜ್ ಆಗಿದ್ದಾರೆ. ಸೊ ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋದನ್ನ ನೀವು ಹೇಳ್ಕೊಟ್ಟಿದ್ದೀರಾ ಇವತ್ತು. ಸೊ ಥ್ಯಾಂಕ್ ಯು ಮ್ಯಾಮ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ನಿಮ್ಮದು ಈ ಹೋಲ್ ಜರ್ನಿ ಬಗ್ಗೆ? ಥ್ಯಾಂಕ್ ಯು ಕವಿತಾ. ನಾನು ವಿಶ್ ಮಾಡೋದೇನೆಂದರೆ, ಮೊದಲನೇ ಚಾನಲ್ ನೀವು ಇವತ್ತು ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ ಜನಗಳಿಗೆ. ಥ್ಯಾಂಕ್ ಯು. ನನ್ನ ಅಳಿಲು ಸೇವೆಯನ್ನು ಗುರುತಿಸಿದ್ದೀರಾ. ನಾ ಹೇಳೋದೇನೆಂದರೆ, ಬೂದಿ ಮುಚ್ಚಿದ ಕೆಂಡದ ರೀತಿ ಎಷ್ಟೋ ಜನ ಈ ಸಮಾಜದಲ್ಲಿದ್ದಾರೆ. ಅಂತಹ ಅವರ ಪ್ರತಿಭೆಯನ್ನು ನಿಮ್ಮ ಚಾನಲ್ ಮುಖಾಂತರ ಹೊರತನ್ನಿ, ಅದು ಎಷ್ಟೋ ಜನಕ್ಕೆ ದಾರಿದೀಪ ಆಗಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ಫ್ರೆಂಡ್ಸ್, ಲೈಫಲ್ಲಿ ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ಕತೆ ನಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಉಳ್ಕೊಂತು. ಆ್ಯಂಡ್ ನಮಗೆ ಬುಕ್ಕಲ್ಲಿರೋ ಪಾಠ ಅಲ್ದಲೆ ಜೀವನದ ಪಾಠ ಕಲಿಸ್ಕೊಡೋದು ನಮ್ಮ ಟೀಚರ್ಸ್. ಆ್ಯಂಡ್ ಇದೇ ಥರ ಟೀಚರ್ಸು ಎಲ್ಲರ ಲೈಫಲ್ಲೂ ಇದ್ದರೆ ಯಾರು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆ್ಯಂಡ್ ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್ ಕೂಡ ಆಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ರಕ್ಷಿತ್ ಅಂತಹ ಎಷ್ಟೊಂದು ಜನ ಸ್ಟೂಡೆಂಟ್ಸು ನಮ್ಮ ಸುತ್ತಮುತ್ತನೇ ಇರ್ತಾರೆ. ಅವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನಪ್ಪ ಅಂತಂದರೆ ನಮ್ಮ ಸಪೋರ್ಟ್ ಮತ್ತು ರೆಸ್ಪೆಕ್ಟ್ ಮಾತ್ರ. ನಾನು ರಕ್ಷಿತ್ ಅವ್ರ ಹತ್ರ ಮಾತಾಡಿದಾಗ ಅವ್ರು ನನಗೆ ಹೇಳಿದ್ದು ಒಂದೇ ಒಂದು, ನಾನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನಿ, ನಮ್ಮ ಅಪ್ಪ ಅಮ್ಮನ ಮೇಲೆ ನನಗೆ ಡಿಪೆಂಡ್ ಆಗೋದಕ್ಕೆ ಇಷ್ಟ ಇಲ್ಲ, ನನಗೆ ನನ್ನದೇ ಆದಂಥ ಒಂದು ಐಡೆಂಟಿಟಿ ಬೇಕು, ನನಗೆ ನನ್ನದೇ ಆದಂಥ ಸೊಸೈಟಿಲಿ ರೆಸ್ಪೆಕ್ಟ್ ಬೇಕು ಅಂತ. ಲೈಫಲ್ಲಿ ಕೆಲವೊಂದು ಸರಿ ನಾವೊಂದು ಸಣ್ಣ ಪುಟ್ಟ ಫೇಲ್ಯೂರ್ಸ್ಗೆ ಹೋಪ್ಸ್ ಕಳ್ಕೊಂಡ್ಬಿಡ್ತೀವಿ. ಬಟ್ ರಕ್ಷಿತ್ ಅಂತಹ ಎಷ್ಟೋ ಜನ ಅವ್ರ ಲೈಫ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅವ್ರು ಪಟ್ಟಿರೋ ಸ್ಟ್ರಗಲ್ಸ್ನೆಲ್ಲ ನೋಡಿದ್ರೆ ನಮ್ಮ ಫೇಲ್ಯೂರ್ಸು ಅದ್ರ ಮುಂದೆ ಏನೂ ಅಲ್ಲ ಅನ್ಸ್ಬಿಡುತ್ತೆ. ಸೊ ರಕ್ಷಿತ್ ಅವರು ಹೇಳ್ದಂಗೆ ಇದು ಅವರಿಂದ ಪಾಸಿಬಲ್ ಅಂದಮೇಲೆ ನಮ್ಮೆಲ್ಲರಿಂದನೂ ಪಾಸಿಬಲ್. ಸೊ ಈ ಕಥೆಯಿಂದ ನಮ್ಗೆ ಅರ್ಥ ಆಗೋದೇನು ಅಂದರೆ ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋದು. ಸೊ ನೆವರ್ ಲೂಸ್ ಹೋಪ್ಸ್ ಆ್ಯಂಡ್ ರೆಸ್ಪೆಕ್ಟ್ ಎವ್ರಿ ಒನ್. ಈ ವಿಡಿಯೋಯಿಂದ ನಿಮಗೆ ಇನ್ಸ್ಪೈರ್ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆ್ಯಂಡ್ ಇದೇ ಥರದ ಇನ್ಸ್ಪೈರಿಂಗ್ ವಿಡಿಯೋಸ್ಗಾಗಿ ನನ್ನ ಪೇಜ್ ಸ್ಟೋರೀಸ್ ವಿತ್ ಶೆಟ್ಟಿನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶೆಟ್ಟಿ ಸೈನಿಂಗ್ ಆಫ್. ಬಾಯ್.